ರಿ ಮ ಪ ಮ ಪದ ಪದನಿ ಸಾ ಸರಿ ಮ ಮ ರಿ ಸ ನಿ ದ ಪ ಸರಿ ಮ ರಿ ಮ ಪ ಮ ಪದ ಪದನಿ ಸಾ ನಿ ದ ಪ ಮ ದ ಪ ಮ ರಿ ಸಾ ಮ ಪದನಿ ಸಾ ನಿ ದ ಪ ಮ ದ ಪ ಮ ರಿ ಸಾ. ಮೇಷ್ಟ್ರೆ, ಏನಿದು ಮಕ್ಕಳು ಹಾಜರಾತಿ ಸಂಖ್ಯೆ 25 ಅಂತ ಬರ್ದ್ಬಿಟ್ಟಿದ್ದಾಳೆ. ಮಕ್ಕಳಲ್ಲಿದ್ದಾವೆ, ಬರೀ ಖಾಲಿ ಗೋಡೆ. ಏನ್ ಟೀಚರ್, ಮಕ್ಕಳ ಹಾಜರಾತಿ ಸಂಖ್ಯೆ 25 ಅಂತ ಬರ್ತಿದ್ದೀರಾ? ಆದ್ರೆ ಕ್ಲಾಸ್ ರೂಮ್ ಅಲ್ಲಿ ಒಂದೇ ಒಂದು ನರಪಿಳ್ಳೆನೂ ಇಲ್ಲ. ಬಂದಿಲ್ಲ, ಆದ್ರೆ ಬಂದೇ ಬರ್ತಾರೆ. ಮದುಮಕ್ಕಳೇ ಬರ್ದೆ ಹಸೆ ಮನೆ ರೆಡಿ ಮಾಡ್ಕೊಂಡಂಗಾಯ್ತು. ಭುವನೇಶ್ವರಿ ಅವು ಹಾಕಿದ ಗೆರೆ ದಾಟಿ ಮಕ್ಕಳಲ್ಲ, ಒಂದು ಸೊಳ್ಳೆ ಕೂಡ ಸ್ಕೂಲ್ ಕಾಂಪೌಂಡ್ ಒಳಗಡೆ ಬರಲ್ಲ. ಮಕ್ಕಳು ಸುತ್ತ ಅವ್ರು ಎಳ್ದಿದ್ದ ಅಜ್ಞಾತ ಗೆರೆನ ನಾನು ಅಳಿಸಾಗಿದೆ. ಇನ್ನು ನನ್ನಿಂದನೇ ಊರ್ ನಡೆಯುತ್ತೆ ಅನ್ನೋ ಅಹಂಕಾರಕ್ಕೆ ಬರೆ ಹೇಳೋದಷ್ಟೇ ಬಾಕಿ. ಬರೇ ಬೀಳೋದಾ? ಅವ್ರ ಅಹಂಕಾರಕ್ಕ ಇಷ್ಟೊಂದು ಓವರ್ ಕಾನ್ಫಿಡೆನ್ಸು ಒಳ್ಳೇದಲ್ಲ. B.Ed ಓದುವಾಗ ಬರೀ ಮಕ್ಳಿಗೆ ಪಾಠ ಮಾಡೋದು ಹೇಗೆ ಅಂತ ಮಾತ್ರ ಓದಿಲ್ಲ, ಮಕ್ಳು ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತಲೂ ಕಲ್ತಿದ್ದೀನಿ. ಅವ್ರನ್ನ ಸ್ಕೂಲಿಗೆ ಬರೋ ಥರ ನಾನು ಕನ್ವಿನ್ಸ್ ಮಾಡಿದ್ದೀನಿ. ಖಂಡಿತವಾಗ್ಲೂ ಅವ್ರು ಸ್ಕೂಲಿಗೆ ಬಂದೇ ಬರ್ತಾರೆ. ಅಯ್ಯ ಸುಮ್ಮನಿರಿ ಟೀಚರ್, ನೀವೊಬ್ಬರೇ ಅಲ್ಲ, ಅದೆಲ್ಲ ನಾವು ಓದ್ಕೊಂಡೇ ಬಂದಿರೋದು. ಆದರೆ ಇಲ್ಲಿ ಅವೆಲ್ಲ ಏನೂ ನಡೆಯಲ್ಲ. ಇದು ಭುವನೇಶ್ವರಿ ಅವನ ಸಾಮ್ರಾಜ್ಯ ಅಲ್ಲ. ಮತ್ತೇನು, ನಿಮ್ಮ ಸಾಮ್ರಾಜ್ಯನಾ? ಹೌದು, ಈ ಅಕ್ಷರದ ಅರಮನೆಗೆ ನಾನೇ ಮಹಾರಾಣಿ. ಈ ಸ್ಕೂಲ್ ಮಕ್ಕಳೇ ನನ್ನ ಪ್ರಜೆಗಳು, ಅವ್ರನ್ನ ಉದ್ಧಾರ ಮಾಡೋದೇ ನನ್ನ ಕೆಲಸ. ಇದೇ ನನ್ನ ಸಿಂಹಾಸನ.